ದುಬೈನಲ್ಲಿ ಸಿಲುಕಿದ್ದಾರೆ ಒಂದೇ ಕುಟುಂಬದ 15 ಸದಸ್ಯರು. ಬಳ್ಳಾರಿಯ ಯಾಲ್ಪಿ ಪಂಪನಗೌಡ ಕುಟುಂಬ ಲಾಕ್ ಆಗಿದೆ. ಇಂದು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು ತಂಡ. ಆದರೆ ಎಲ್ಲಾ ಕನ್ನಡಿಗರನ್ನ ಕೂಡ ವಾಪಸ್ ಕರೆಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸುಮಾರು ಸಾಕಷ್ಟು ಜನ ದುಬೈನಲ್ಲೇ ಸಿಲುಕೊಂಡಿದ್ದಾರೆ. ಈಗ ಒಂದೇ ಕುಟುಂಬದ 15 ಜನ ಸದಸ್ಯರು ಸಿಲುಕಾಕೊಂಡಿದ್ದಾರೆ. ಈಗ ಏನು ಯುದ್ಧ ನಡೀತಿದೆ, ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಿಲುಕೊಂಡಿದ್ದಾರೆ. ಅದರಲ್ಲೂ ಬಳ್ಳಾರಿಯ ಹಲವಾರು ಜನ ಅಂದ್ರೆ 35ಕ್ಕೂ ಹೆಚ್ಚು ಜನರು ಪ್ರವಾಸಕ್ಕೆ ದುಬೈಗೆ ಹೋಗಿದ್ರು. ಅಲ್ಲಿ ದುಬೈ ಮೇಲೆ ದಾಳಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇವತ್ತು ಎಲ್ಲವೂ ಕೂಡ ಅಂದ್ಕೊಂಡಂತೆ ನಡೆದಿದೆ. ಅವರು ಭಾರತಕ್ಕೆ ಬರಬೇಕಾಗಿತ್ತು, ಆದ್ರೆ ಅಲ್ಲಿ ಏನು ಸಂಪೂರ್ಣವಾಗಿ ಏರ್ಪೋರ್ಟ್ ಗಳನ್ನ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲಿ ದುಬೈನಲ್ಲಿ ಸಿಲುಕಿರ್ತಕ್ಕಂಥದ್ದು. ಹೀಗಾಗಿ ಅವರ ಸಂಬಂಧಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈಗ ಅವರ ಜೊತೆ ನಾನು ಮಾತನಾಡ್ತೀನಿ. ಬಳ್ಳಾರಿಯಿಂದ ಸುಮಾರು 35 ಜನ ಏನೋಗಿದ್ರು, ಬೇರೆ ಬೇರೆ ಪ್ರದೇಶದವರು, ಬಳ್ಳಾರಿಯ ಬೇರೆ ಬೇರೆ ಊರುಗಳವರು ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಈಗ ಅವ್ರ ಸಂಬಂಧಿಗಳ ಜೊತೆ ನಾನು ಮಾತನಾಡ್ತೀನಿ. ಸರ್, ನಿಮ್ಮ ಫ್ಯಾಮಿಲಿಯಿಂದ ಯಾರು ಹೋಗಿದ್ದಾರೆ, ಎಷ್ಟು ದಿವಸ ಆಯ್ತು? ನಮ್ಮ ಫ್ಯಾಮಿಲಿಯಿಂದ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪರು, ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮರು, ನಮ್ಮ ಮಾಮನವರು, ನಮ್ಮ ಫ್ಯಾಮಿಲಿಯವರು ಎಲ್ಲ 15 ಜನ ಇದ್ದಾರೆ. ನಮ್ಮ ಫ್ಯಾಮಿಲಿಯವರು ಎಲ್ಲ ಬಳ್ಳಾರಿಯವರು, ಎಲ್ಲ ಗ್ರಾಮಾಂತರದವರು ಎಲ್ಲ 35 ಜನ ಇದ್ದಾರೆ. ಪಕ್ಕ ಜಿಲ್ಲೆಯವರು ಒಂದು 15 ಜನ ಸೇರಿ 53-54 ಜನ ಆಗಿದ್ದಾರೆ ಎಲ್ಲ ಇವ್ರ ತಂಡದವರೆಲ್ಲ. ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ರ ಕಂಡೀಷನ್ ಹೆಂಗಿದೆ ಅಂತ? ರಾತ್ರಿಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವರು ಏರ್ಪೋರ್ಟ್ ಬಂದು ವಾಪಸ್ ಹೋಗಿ ಮತ್ತೆ ರೂಮ್ ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ತೊಂದರೆ ಆಗಿದೆ. ಆಮೇಲೆ ರೂಮ್ ಎಲ್ಲ ಸಿಕ್ಕಿ ರೂಮ್ ಹೋದ್ಮೇಲೆ ನಮ್ಗೆ ಕಾಲ್ ಮಾಡಿ ಮಾತಾಡಿದ್ರಲ್ಲ. ಈಗ ಇವರು ಉಳ್ಕೊಂಡಿರೋ ಪ್ರದೇಶದಲ್ಲಿ ಏನಾದ್ರೂ ದಾಳಿಗಳು ಆಗ್ತಿದಾವಂತ? ದುಬೈನಲ್ಲಿ ಬ್ಲಾಸ್ಟ್ ಆಗಿರೋದಲ್ಲ, ಅದಕ್ಕೆ ಆತಂಕ ಆಗಿಕೊಂಡ್ರೆ ಎಲ್ಲರೂ. ನಮಗೂ ಆತಂಕ ಆಯ್ತು ನೋಡಿ. ಇವ್ರ ಪ್ರದೇಶದಲ್ಲಿ ಏನಾಗಿಲ್ಲ, ಸ್ವಲ್ಪ ಅದೇ ಒಟ್ಟು ಸಿಟಿ ಹತ್ರನೇ ಬ್ಲಾಸ್ಟ್ ಆಗಿದೆ. ಇಲ್ಲಿ ಒಂದು ಬ್ಲಾಸ್ಟ್ ಆದ್ಮೇಲೆ ಏನ್ ತೊಂದರೆ ಆಗಿಲ್ಲ ಅಂತೇಳಿ ಹೇಳಿದ್ರು. ಈಗ ಸರ್ಕಾರದಿಂದ ಯಾರಾದ್ರೂ ಅವ್ರನ್ನ ಸಂಪರ್ಕ ಮಾಡಿದಾರಂತ? ಹೇಗೆ ಅಲ್ಲಿಗೆ ಅವ್ರಿಗೇನಾದ್ರು ಸೌಲಭ್ಯ ಸಿಗ್ತಾ ಇದಾವ ಅಥವಾ ದುಡ್ಡು ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ರು? ಅಂದ್ರೆ ಇವರು ದುಡ್ಡು ಖಾಲಿ ಆಗಿದ್ದು ಈಗ ಎಷ್ಟು ಬೇಕು ಎಲ್ಲ ವಾಪಸ್ ಬರೋರಿದ್ರೆ ಎಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ಏನು ವ್ಯವಸ್ಥೆ ಇದ್ದು ಮಾಡ್ತಾರೆ. ಆಮೇಲೆ ನಮ್ಮ ನಾಗೇಂದ್ರ ಅಣ್ಣವರು, MLA ಅವರು, ಶಾಸಕರು, ನಮ್ಮ ತಂದೆಯವರು ಎಲ್ಲ ಮಾತಾಡಿ ಅಲ್ಲಿರೋರಿಗೆಲ್ಲರಿಗೆ CM ಸಾಹೇಬ್ರ ಹತ್ರ ಮಾತಾಡಿ, ಅವ್ರ ಹತ್ರ ಮಾತಾಡಿ ಧೈರ್ಯ ಹೇಳಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇದು ಮಾಡಿ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಮಾತಾಡಿ ಧೈರ್ಯ ಹೇಳಿ ನಾವಿದೀವಿ, ಏನ್ ತೊಂದರೆ ಇಲ್ಲ ಅಂತೇಳಿ ಮಾತಾಡಿದ್ದಾರೆ ಸರ್ಕಾರ. ನಿಮ್ ತಂದೆಯವ್ರ ಹೆಸರೇನು? ಅವ್ರ ಜೊತೆಗೆ ಯಾರ್ಯಾರು ಇದ್ದಾರೆ ಸರ್? ಅಂದ್ರೆ ಇನ್ನು ಬೇರೆ ಬೇರೆಯವರು, ಇಲ್ಲಿ ಬೇರೆ ಬೇರೆ? ನಮ್ಮ ತಂದೆಯವ್ರ ಹೆಸರು ಯಾಲ್ಪಿ ಪಂಪನಗೌಡ್ರು ಅಂತೇಳಿ. ಇಲ್ಲಿ ವೀರಶೈವ ವಿದ್ಯಾರ್ಥಿ ಸಂಘದ ಸಹ ಕಾರ್ಯದರ್ಶಿಗಳು ಅವರೆಲ್ಲ, ನಮ್ಮ ಚಿಕ್ಕಪ್ಪರು ಎಲ್ಲ ಫ್ರೆಂಡ್ಸ್ ಎಲ್ಲ ರಿಟೈರ್ಡ್ ಆದ್ರೆ, ಎಲ್ಲ ವಯಸ್ಸಾದ್ರೆ, ಎಲ್ಲ 65 ಮೇಲೆ ವರ್ಷದವ್ರೆ, ಎಲ್ಲ ರಿಲೇಷನ್ ಎಲ್ಲ ಹೋಗಿರೋದೆಲ್ಲ ಇವರು. ಆರೋಗ್ಯದ ಸ್ಥಿತಿ ಹೆಂಗಿದೆ ಸರ್? ಯಾಕಂದ್ರೆ ಅಲ್ಲಿ ಬಹಳ ಜನ 60+ ಇದಾರೆ ಅಂತ ಮಾಹಿತಿ ಇದೆ. ಇಲ್ಲ, ಆರೋಗ್ಯದ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಆರೋಗ್ಯದ ಏನು ಪರವಾಗಿಲ್ಲ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಸರ್? ಆದಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿ ಇದು ಮಾಡ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ಸರ್. ಇದಿಷ್ಟು ಏನು ದುಬೈನಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಯಾಲ್ಪಿ ಪಂಪನಗೌಡರ ಅವರ ಮಗರ ಮಾತು. ಇವರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಸುಮಾರು 15 ಜನ ಅಂದ್ರೆ ಒಂದೇ ಕುಟುಂಬದ 15 ಜನ ದುಬೈಗೆ ಹೋಗಿ ಪ್ರವಾಸಕ್ಕೆ ಅಂತ ಹೋಗಿದ್ರು. ಇನ್ನೇನೋ ಮರಳಬೇಕಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯುದ್ಧ ಆರಂಭವಾಗಿದೆ. ಈಗ ಎಲ್ಲರೂ ಕೂಡ ಅಲ್ಲೇ ದುಬೈನಲ್ಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡುವ ಪ್ರಯತ್ನವನ್ನ ಮಾಡ್ತಿದ್ವಿ. ಆದಷ್ಟು ಬೇಗ ಸರ್ಕಾರ ಅವರನ್ನ ಭಾರತಕ್ಕೆ ಶಿಫ್ಟ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದುಬೈನಲ್ಲಿ ಸಿಲುಕಿದ್ದಾರೆ ಒಂದೇ ಕುಟುಂಬದ 15 ಸದಸ್ಯರು. ಬಳ್ಳಾರಿಯ ಯಾಲ್ಪಿ ಪಂಪನಗೌಡ ಕುಟುಂಬ ಲಾಕ್ ಆಗಿದೆ. ಇಂದು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು ತಂಡ. ಆದರೆ ಎಲ್ಲಾ ಕನ್ನಡಿಗರನ್ನ ಕೂಡ ವಾಪಸ್ ಕರೆಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸುಮಾರು ಸಾಕಷ್ಟು ಜನ ದುಬೈನಲ್ಲೇ ಸಿಲುಕೊಂಡಿದ್ದಾರೆ. ಈಗ ಒಂದೇ ಕುಟುಂಬದ 15 ಜನ ಸದಸ್ಯರು ಸಿಲುಕಾಕೊಂಡಿದ್ದಾರೆ. ಈಗ ಏನು ಯುದ್ಧ ನಡೀತಿದೆ, ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಿಲುಕೊಂಡಿದ್ದಾರೆ. ಅದರಲ್ಲೂ ಬಳ್ಳಾರಿಯ ಹಲವಾರು ಜನ ಅಂದ್ರೆ 35ಕ್ಕೂ ಹೆಚ್ಚು ಜನರು ಪ್ರವಾಸಕ್ಕೆ ದುಬೈಗೆ ಹೋಗಿದ್ರು. ಅಲ್ಲಿ ದುಬೈ ಮೇಲೆ ದಾಳಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇವತ್ತು ಎಲ್ಲವೂ ಕೂಡ ಅಂದ್ಕೊಂಡಂತೆ ನಡೆದಿದೆ. ಅವರು ಭಾರತಕ್ಕೆ ಬರಬೇಕಾಗಿತ್ತು, ಆದ್ರೆ ಅಲ್ಲಿ ಏನು ಸಂಪೂರ್ಣವಾಗಿ ಏರ್ಪೋರ್ಟ್ ಗಳನ್ನ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲಿ ದುಬೈನಲ್ಲಿ ಸಿಲುಕಿರ್ತಕ್ಕಂಥದ್ದು. ಹೀಗಾಗಿ ಅವರ ಸಂಬಂಧಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈಗ ಅವರ ಜೊತೆ ನಾನು
ಮಾತನಾಡ್ತೀನಿ. ಬಳ್ಳಾರಿಯಿಂದ ಸುಮಾರು 35 ಜನ ಏನೋಗಿದ್ರು, ಬೇರೆ ಬೇರೆ ಪ್ರದೇಶದವರು, ಬಳ್ಳಾರಿಯ ಬೇರೆ ಬೇರೆ ಊರುಗಳವರು ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಈಗ ಅವ್ರ ಸಂಬಂಧಿಗಳ ಜೊತೆ ನಾನು ಮಾತನಾಡ್ತೀನಿ. ಸರ್, ನಿಮ್ಮ ಫ್ಯಾಮಿಲಿಯಿಂದ ಯಾರು ಹೋಗಿದ್ದಾರೆ, ಎಷ್ಟು ದಿವಸ ಆಯ್ತು? ನಮ್ಮ ಫ್ಯಾಮಿಲಿಯಿಂದ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪರು, ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮರು, ನಮ್ಮ ಮಾಮನವರು, ನಮ್ಮ ಫ್ಯಾಮಿಲಿಯವರು ಎಲ್ಲ 15 ಜನ ಇದ್ದಾರೆ. ನಮ್ಮ ಫ್ಯಾಮಿಲಿಯವರು ಎಲ್ಲ ಬಳ್ಳಾರಿಯವರು, ಎಲ್ಲ ಗ್ರಾಮಾಂತರದವರು ಎಲ್ಲ 35 ಜನ ಇದ್ದಾರೆ. ಪಕ್ಕ ಜಿಲ್ಲೆಯವರು ಒಂದು 15 ಜನ ಸೇರಿ 53-54 ಜನ ಆಗಿದ್ದಾರೆ ಎಲ್ಲ ಇವ್ರ ತಂಡದವರೆಲ್ಲ. ಈಗ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ರ ಕಂಡೀಷನ್ ಹೆಂಗಿದೆ ಅಂತ? ರಾತ್ರಿಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವರು ಏರ್ಪೋರ್ಟ್ ಬಂದು ವಾಪಸ್ ಹೋಗಿ ಮತ್ತೆ ರೂಮ್ ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ತೊಂದರೆ ಆಗಿದೆ. ಆಮೇಲೆ ರೂಮ್ ಎಲ್ಲ ಸಿಕ್ಕಿ ರೂಮ್ ಹೋದ್ಮೇಲೆ ನಮ್ಗೆ ಕಾಲ್ ಮಾಡಿ ಮಾತಾಡಿದ್ರಲ್ಲ. ಈಗ ಇವರು ಉಳ್ಕೊಂಡಿರೋ ಪ್ರದೇಶದಲ್ಲಿ ಏನಾದ್ರೂ ದಾಳಿಗಳು ಆಗ್ತಿದಾವಂತ? ದುಬೈನಲ್ಲಿ ಬ್ಲಾಸ್ಟ್ ಆಗಿರೋದಲ್ಲ, ಅದಕ್ಕೆ ಆತಂಕ ಆಗಿಕೊಂಡ್ರೆ ಎಲ್ಲರೂ. ನಮಗೂ ಆತಂಕ ಆಯ್ತು ನೋಡಿ. ಇರೋ ಪ್ರದೇಶದಲ್ಲಿ ಏನಾಗಿಲ್ಲ, ಸ್ವಲ್ಪ ಅದೇ ಒಟ್ಟು ಸಿಟಿ ಹತ್ರನೇ ಬ್ಲಾಸ್ಟ್ ಆಗಿದೆ. ಇಲ್ಲಿ ಒಂದು ಬ್ಲಾಸ್ಟ್ ಆದ್ಮೇಲೆ ಏನ್ ತೊಂದರೆ ಆಗಿಲ್ಲ ಅಂತೇಳಿ ಹೇಳಿದ್ರು. ಈಗ ಸರ್ಕಾರದಿಂದ ಯಾರಾದ್ರೂ ಅವ್ರನ್ನ ಸಂಪರ್ಕ ಮಾಡಿದಾರಂತ? ಹೇಗೆ ಅಲ್ಲಿಗೆ ಅವ್ರಿಗೇನಾದ್ರು ಸೌಲಭ್ಯ ಸಿಗ್ತಾ ಇದಾವ ಅಥವಾ ದುಡ್ಡು ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ರು? ಅಂದ್ರೆ ಇವರು ದುಡ್ಡು ಖಾಲಿ ಆಗಿದ್ದು ಈಗ ಎಷ್ಟು ಬೇಕು ಎಲ್ಲ ವಾಪಸ್ ಬರೋರಿದ್ರೆ ಎಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ಏನು ವ್ಯವಸ್ಥೆ ಇದ್ದು ಮಾಡ್ತಾರೆ. ಆಮೇಲೆ ನಮ್ಮ ನಾಗೇಂದ್ರ ಅಣ್ಣವರು MLA ಶಾಸಕರು ನಮ್ಮ ತಂದೆಯವರು ಎಲ್ಲ ಮಾತಾಡಿ ಅಲ್ಲಿರೋರಿಗೆಲ್ಲರಿಗೆ CM ಸಾಹೇಬ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿ ಧೈರ್ಯ ಹೇಳಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇದು ಮಾಡಿ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಮಾತಾಡಿ ಧೈರ್ಯ ಹೇಳಿ ನಾವಿದೀವಿ, ಏನ್ ತೊಂದರೆ ಇಲ್ಲ ಅಂತೇಳಿ ಮಾತಾಡಿದ್ದಾರೆ ಸರ್ಕಾರ. ನಿಮ್ ತಂದೆಯವ್ರ ಹೆಸರೇನು, ಅವ್ರ ಜೊತೆಗೆ ಯಾರ್ಯಾರು ಇದ್ದಾರೆ ಸರ್? ಅಂದ್ರೆ ಇನ್ನು ಬೇರೆ ಬೇರೆಯವರು, ಇಲ್ಲಿ ಬೇರೆ ಬೇರೆ? ನಮ್ಮ ತಂದೆಯವ್ರ ಹೆಸರು ಆಳ್ಪಿ ಪಂಪನಗೌಡ್ರು ಅಂತೇಳಿ, ಇಲ್ಲಿ ವೀರಶೈವ ವಿದ್ಯಾರ್ಥಿ ಸಂಘದ ಸಹ ಕಾರ್ಯದರ್ಶಿಗಳು. ಅವರೆಲ್ಲ ನಮ್ಮ ಚಿಕ್ಕಪ್ಪರು ಎಲ್ಲ ಫ್ರೆಂಡ್ಸ್ ಎಲ್ಲ ರಿಟೈರ್ಡ್ ಆದ್ರೆ, ಎಲ್ಲ ವಯಸ್ಸಾದ್ರೆ, ಎಲ್ಲ 65 ಮೇಲೆ ವರ್ಷದವ್ರೆ, ಎಲ್ಲ ರಿಲೇಷನ್ ಎಲ್ಲ ಹೋಗಿರೋದೆಲ್ಲ ಇವರು. ಆರೋಗ್ಯದ ಸ್ಥಿತಿ ಹೆಂಗಿದೆ ಸರ್? ಯಾಕಂದ್ರೆ ಅಲ್ಲಿ ಬಹಳ ಜನ 60+ ಇದ್ದಾರೆ ಅಂತ ಮಾಹಿತಿ ಇದೆ. ಇಲ್ಲ, ಆರೋಗ್ಯದ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಆರೋಗ್ಯದ ಏನು ಪರವಾಗಿಲ್ಲ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಸರ್? ಆದಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿ ಇದು ಮಾಡ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ಸರ್. ಇದಿಷ್ಟು ಏನು ದುಬೈನಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಯಾಳ್ಪಿ ಪಂಪನಗೌಡರ ಅವರ ಮಗರ ಮಾತು. ಇವರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಸುಮಾರು 15 ಜನ, ಅಂದ್ರೆ ಒಂದೇ ಕುಟುಂಬದ 15 ಜನ ದುಬೈಗೆ ಹೋಗಿ ಪ್ರವಾಸಕ್ಕೆ ಅಂತ ಹೋಗಿದ್ರು. ಇನ್ನೇನೋ ಮರಳಬೇಕಿತ್ತು, ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯುದ್ಧ ಆರಂಭವಾಗಿದೆ. ಈಗ ಎಲ್ಲರೂ ಕೂಡ ಅಲ್ಲೇ ದುಬೈನಲ್ಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡುವ ಪ್ರಯತ್ನವನ್ನ ಮಾಡ್ತಿದ್ವಿ. ಆದಷ್ಟು ಬೇಗ ಸರ್ಕಾರ ಅವರನ್ನ ಭಾರತಕ್ಕೆ ಶಿಫ್ಟ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದುಬೈನಲ್ಲಿ ಸಿಲುಕಿದ್ದಾರೆ ಒಂದೇ ಕುಟುಂಬದ 15 ಸದಸ್ಯರು. ಬಳ್ಳಾರಿಯ ಯಾಲ್ಪಿ ಪಂಪನಗೌಡ ಕುಟುಂಬ ಲಾಕ್ ಆಗಿದೆ. ಇಂದು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು ತಂಡ. ಆದ್ರೆ ಎಲ್ಲಾ ಕನ್ನಡಿಗರನ್ನ ಕೂಡ ವಾಪಸ್ ಕರೆಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸುಮಾರು ಸಾಕಷ್ಟು ಜನ ದುಬೈನಲ್ಲೇ ಸಿಲುಕೊಂಡಿದ್ದಾರೆ. ಈಗ ಒಂದೇ ಕುಟುಂಬದ 15 ಜನ ಸದಸ್ಯರು ಸಿಲುಕಾಕೊಂಡಿದ್ದಾರೆ. ಈಗ ಏನು ಯುದ್ಧ ನಡೀತಿದೆ, ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಿಲುಕೊಂಡಿದ್ದಾರೆ. ಅದರಲ್ಲೂ ಬಳ್ಳಾರಿಯ ಹಲವಾರು ಜನ, ಅಂದ್ರೆ 35ಕ್ಕೂ ಹೆಚ್ಚು ಜನರು ಪ್ರವಾಸಕ್ಕೆ ದುಬೈಗೆ ಹೋಗಿದ್ರು. ಅಲ್ಲಿ ದುಬೈ ಮೇಲೆ ದಾಳಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇವತ್ತು ಎಲ್ಲವೂ ಕೂಡ ಅಂದ್ಕೊಂಡಂತೆ ನಡೆದಿದೆ. ಅವರು ಭಾರತಕ್ಕೆ ಬರಬೇಕಾಗಿತ್ತು, ಆದ್ರೆ ಅಲ್ಲಿ ಏನು ಸಂಪೂರ್ಣವಾಗಿ ಏರ್ಪೋರ್ಟ್ ಗಳನ್ನ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲಿ ದುಬೈನಲ್ಲಿ ಸಿಲುಕಿರ್ತಕ್ಕಂಥದ್ದು. ಹೀಗಾಗಿ ಅವರ ಸಂಬಂಧಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈಗ ಅವರ ಜೊತೆ ನಾನು ಮಾತನಾಡ್ತೀನಿ. ಬಳ್ಳಾರಿಯಿಂದ ಸುಮಾರು 35 ಜನ ಏನೋಗಿದ್ರು, ಬೇರೆ ಬೇರೆ ಪ್ರದೇಶದವರು, ಬಳ್ಳಾರಿಯ ಬೇರೆ ಬೇರೆ ಊರುಗಳವರು ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಈಗ ಅವ್ರ ಸಂಬಂಧಿಗಳ ಜೊತೆ ನಾನು ಮಾತನಾಡ್ತೀನಿ. ಸರ್, ನಿಮ್ಮ ಫ್ಯಾಮಿಲಿಯಿಂದ ಯಾರು ಹೋಗಿದ್ದಾರೆ, ಎಷ್ಟು ದಿವಸ ಆಯ್ತು? ನಮ್ಮ ಫ್ಯಾಮಿಲಿಯಿಂದ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪರು, ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮರು, ನಮ್ಮ ಮಾಮನವರು, ನಮ್ಮ ಫ್ಯಾಮಿಲಿಯವರು ಎಲ್ಲ 15 ಜನ ಇದ್ದಾರೆ. ನಮ್ಮ ಫ್ಯಾಮಿಲಿಯವರು ಎಲ್ಲ ಬಳ್ಳಾರಿಯವರು, ಎಲ್ಲ ಗ್ರಾಮಾಂತರದವರು ಎಲ್ಲ 35 ಜನ ಇದ್ದಾರೆ. ಪಕ್ಕ ಜಿಲ್ಲೆಯವರು ಒಂದು 15 ಜನ ಸೇರಿ 53-54 ಜನ ಆಗಿದ್ದಾರೆ ಎಲ್ಲ ಇವ್ರ ತಂಡದವರೆಲ್ಲ. ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ರ ಕಂಡೀಷನ್ ಹೆಂಗಿದೆ ಅಂತ? ರಾತ್ರಿಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವರು ಏರ್ಪೋರ್ಟ್ ಬಂದು ವಾಪಸ್ ಹೋಗಿ ಮತ್ತೆ ರೂಮ್ ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ತೊಂದರೆ ಆಗಿದೆ. ಆಮೇಲೆ ರೂಮ್ ಎಲ್ಲ ಸಿಕ್ಕಿ ರೂಮ್ ಹೋದ್ಮೇಲೆ ನಮ್ಗೆ ಕಾಲ್ ಮಾಡಿ ಮಾತಾಡಿದ್ರಲ್ಲ. ಈಗ ಇವರು ಉಳ್ಕೊಂಡಿರೋ ಪ್ರದೇಶದಲ್ಲಿ ಏನಾದ್ರೂ ದಾಳಿಗಳು ಆಗ್ತಿದಾವಂತ? ದುಬೈನಲ್ಲಿ ಬ್ಲಾಸ್ಟ್ ಆಗಿರೋದಲ್ಲ, ಅದಕ್ಕೆ ಆತಂಕ ಆಗಿಕೊಂಡ್ರೆ ಎಲ್ಲರೂ. ನಮಗೂ ಆತಂಕ ಆಯ್ತು ನೋಡಿ. ಇರೋ
ಪ್ರದೇಶದಲ್ಲಿ ಏನಾಗಿಲ್ಲ. ಸ್ವಲ್ಪ ಅದೇ ಒಟ್ಟು ಸಿಟಿ ಹತ್ರನೇ ಬ್ಲಾಸ್ಟ್ ಆಗಿದೆ. ಇಲ್ಲಿ ಒಂದು ಬ್ಲಾಸ್ಟ್ ಆದ್ಮೇಲೆ ಏನ್ ತೊಂದರೆ ಆಗಿಲ್ಲ ಅಂತ ಹೇಳಿ ಹೇಳಿದ್ರು. ಈಗ ಸರ್ಕಾರದಿಂದ ಯಾರಾದ್ರೂ ಅವ್ರನ್ನ ಸಂಪರ್ಕ ಮಾಡಿದಾರಂತ, ಹೇಗೆ ಅಲ್ಲಿಗೆ ಅವ್ರಿಗೇನಾದ್ರು ಸೌಲಭ್ಯ ಸಿಗ್ತಾ ಇದಾವ ಅಥವಾ ದುಡ್ಡು ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ರು? ಅಂದ್ರೆ ಇವರು ದುಡ್ಡು ಖಾಲಿ ಆಗಿದ್ದು ಈಗ ಎಷ್ಟು ಬೇಕು ಎಲ್ಲ ವಾಪಸ್ ಬರೋರಿದ್ರೆ ಎಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ಏನು ವ್ಯವಸ್ಥೆ ಇದ್ದು ಮಾಡ್ತಾರೆ. ಆಮೇಲೆ ನಮ್ಮ ನಾಗೇಂದ್ರ ಅಣ್ಣವರು MLA ಶಾಸಕರು ನಮ್ಮ ತಂದೆಯವರು ಎಲ್ಲ ಮಾತಾಡಿ ಅಲ್ಲಿರೋರಿಗೆ ಎಲ್ಲರಿಗೆ CM ಸಾಹೇಬ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿ ಧೈರ್ಯ ಹೇಳಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇದು ಮಾಡಿ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಮಾತಾಡಿ ಧೈರ್ಯ ಹೇಳಿ ನಾವಿದೀವಿ, ಏನ್ ತೊಂದರೆ ಇಲ್ಲ ಅಂತೇಳಿ ಮಾತಾಡಿದ್ದಾರೆ ಸರ್ಕಾರ. ನಿಮ್ ತಂದೆಯವ್ರ ಹೆಸರೇನು, ಅವ್ರ ಜೊತೆಗೆ ಯಾರ್ಯಾರು ಇದ್ದಾರೆ ಸರ್? ಅಂದ್ರೆ ಇನ್ನು ಬೇರೆ ಬೇರೆಯವರು, ಇಲ್ಲಿ ಬೇರೆ ಬೇರೆ? ನಮ್ಮ ತಂದೆಯವ್ರ ಹೆಸರು ಆಳ್ಪಿ ಪಂಪನಗೌಡ್ರು ಅಂತೇಳಿ, ಇಲ್ಲೇ ವೀರಶೈವ ವಿದ್ಯಾರ್ಥಿ ಸಂಘದ ಸಹ ಕಾರ್ಯದರ್ಶಿಗಳು. ಅವರೆಲ್ಲ ನಮ್ಮ ಚಿಕ್ಕಪ್ಪರು ಎಲ್ಲ ಫ್ರೆಂಡ್ಸ್ ಎಲ್ಲ ರಿಟೈರ್ಡ್ ಆದ್ರೆ, ಎಲ್ಲ ವಯಸ್ಸಾದ್ರೆ, ಎಲ್ಲ 65 ಮೇಲೆ ವರ್ಷದವ್ರೆ, ಎಲ್ಲ ರಿಲೇಷನ್ ಎಲ್ಲ ಹೋಗಿರೋದೆಲ್ಲ ಇವರು. ಆರೋಗ್ಯದ ಸ್ಥಿತಿ ಹೆಂಗಿದೆ ಸರ್? ಯಾಕಂದ್ರೆ ಅಲ್ಲಿ ಬಹಳ ಜನ 60+ ಇದಾರೆ ಅಂತ ಮಾಹಿತಿ ಇದೆ. ಇಲ್ಲ, ಆರೋಗ್ಯದ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಆರೋಗ್ಯದ ಏನು ಪರವಾಗಿಲ್ಲ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಸರ್? ಆದಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿ ಇದು ಮಾಡ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ಸರ್. ಇದಿಷ್ಟು ಏನು ದುಬೈನಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಯಾಳ್ಪಿ ಪಂಪನಗೌಡರ ಅವರ ಮಗರ ಮಾತು. ಇವರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಸುಮಾರು 15 ಜನ, ಅಂದ್ರೆ ಒಂದೇ ಕುಟುಂಬದ 15 ಜನ ದುಬೈಗೆ ಹೋಗಿ ಪ್ರವಾಸಕ್ಕೆ ಅಂತ ಹೋಗಿದ್ರು. ಇನ್ನೇನೋ ಮರಳಬೇಕಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯುದ್ಧ ಆರಂಭವಾಗಿದೆ. ಈಗ ಎಲ್ಲರೂ ಕೂಡ ಅಲ್ಲೇ ದುಬೈನಲ್ಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡುವ ಪ್ರಯತ್ನವನ್ನ ಮಾಡ್ತಿದ್ವಿ. ಆದಷ್ಟು ಬೇಗ ಸರ್ಕಾರ ಅವರನ್ನ ಭಾರತಕ್ಕೆ ಶಿಫ್ಟ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.